ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಅಖಾಡ ರಂಗೇರಿದ್ದು ರಣಕಣಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟಿದ್ದಾರೆ. ಜನವರಿ 29ರಂದು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಹೀಗಾಗಿ ಮತದಾನ ನಡೆಯುತ್ತಾ ಅವಿರೋಧ ಆಯ್ಕೆ ಆಗುತ್ತಾ ಅನ್ನುವಂತಹ ಅನುಮಾನ ಶುರುವಾಗಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ರಂಗ ಪ್ರವೇಶ ಮಾಡಲಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಅವಾಚ್ಯ ಪದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದ ರಾಜುಗೌಡ ಪರಾರಿಯಾಗಿ ಜಾಲಿಯಾಗಿದ್ರೆ ಇತ್ತ ಪೊಲೀಸರು ಖಾಲಿಯಾಗಿದ್ದಾರೆ. ಇನ್ನು ಪರಾರಿ ವೀರ ಮಂಗಳೂರಿನಿಂದ ಕೇರಳ ಅಥವಾ ಗೋವಾಕ್ಕೆ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮಂಗಳೂರಿನಲ್ಲಿ 3-4 ದಿನದಿಂದ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಮಂಗಳೂರಿನ ಪ್ರತಿಷ್ಠಿತ ಉದ್ಯಮಿಯಿಂದ ಧಮಕಿ ವೀರನಿಗೆ ಆಶ್ರಯ ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪೌರಾಯುಕ್ತಿಗೆ ಧಮಕಿ ಹಾಕಿದ ರಾಜುಗೌಡ ಎಸ್ಕೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್, ರಾಜೀವ್ಗೌಡನನ್ನ ಹಿಡಿತೀವಿ, ಸವಾಲೇನೂ ಇಲ್ಲ, ಎಲ್ಲೋ ತಪ್ಪಿಸಿಕೊಂಡು ಹೋಗಿದ್ದರು, ಹಿಡಿತೀವಿ, ಎಷ್ಟು ದಿನ ತಪ್ಪಿಸಿಕೊಂಡು ಹೋಗೋಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಹಿಡಿತೀವಿ, ಬಿಡೋದಿಲ್ಲ, ಸವಾಲೇನಿಲ್ಲ ರೀ, ಹಿಡಿದಾಕ್ತಿವಿ. ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತೀವಿ. ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗಕ್ಕಾಗುತ್ತೆ? ಹಿಡಿತೀವಿ ಅಂದ್ರೆ ಹುಡ್ಕಾಗಿಲ್ವಾ ಅಂದ್ರೆ ಹಿಡಿತೀವಪ್ಪ. 1-2 ದಿನ ಡಿಲೇ ಆದ್ರೆ ಅವರೆಲ್ಲ ತಪ್ಪಿಸ್ಕೊಂಡು ಏನ್ ಇಲ್ಲೇ ಮನೇಲಿದ್ದಾರೆ, ಹಿಡ್ಕೊಂಬರ. ಕುಡಿದ ನಶೆಯಲ್ಲಿ ಅಡ್ಡಾದಿಡ್ಡಿ ಕಾರು ಚಲಾಯಿಸಿದ ಪರಿಣಾಮ ಮರಕ್ಕೆ ಕಾರು ಡಿಕ್ಕಿಯಾಗಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತೋರ್ವ ಗಂಭೀರ ಗಾಯಗೊಂಡಿರುವಂತಹ ಘಟನೆ ಬೆಂಗಳೂರು ಹೊರವಲಯ ಕಮ್ಮಸಂದ್ರದಲ್ಲಿ ನಡೆದಿದೆ. ಹೆಬ್ಬಗೋಡಿ ನಿವಾಸಿ 28 ವರ್ಷದ ಪ್ರಶಾಂತ್ ಮೃತಪಟ್ಟಂತಹ ವ್ಯಕ್ತಿಯಾಗಿದ್ದಾನೆ. ಇನ್ನು ಅಪಘಾತದಲ್ಲಿ 28 ವರ್ಷದ ರೋಷನ್ ಹೆಗಡೆ ಗಂಭೀರ ಗಾಯಗೊಂಡಿದ್ದಾನೆ. ಭಾನುವಾರ ಕ್ರಿಕೆಟ್ ಮ್ಯಾಚ್ ಮುಗಿಸಿ ಸಂಜೆ ಎಣ್ಣೆ ಪಾರ್ಟಿಯನ್ನ ಮಾಡಿದ್ರು. ಎಣ್ಣೆ ಪಾರ್ಟಿ ವೇಳೆ ಇಬ್ಬರ ನಡುವೆ ಕಿರಿಕ್ ನಡೆದದ್ದು. ಮನೆ ಕಡೆ ಹೊರಡುವ ವೇಳೆ ಕಾರಿನಲ್ಲಿಯೂ ಕಿರಿಕ್ ಮುಂದುವರೆದಿತ್ತಂತೆ. ರೋಷನ್ ಪ್ರಯತ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವನು ಯಾರು ವಿಕ್ಟಿಮ್ ಇದ್ದಾನೆ ಪ್ರಶಾಂತ್ ಕಾರ್ಗೆ ಹತ್ತಿದ್ದಾನೆ. ಕಾರ್ಗೆ ಹತ್ತಿ ನನ್ನ ಹಿಂಗ್ ಮಾಡಿದೆ, ನಿನ್ನ ಬಿಡೋದಿಲ್ಲ ಅಂತ ಹೇಳಿ ಅದೆಲ್ಲ ಈಗ ನಮ್ಗೆ ಡ್ಯಾಶ್ ಕ್ಯಾಮೆರಾದಲ್ಲಿ ಎಲ್ಲ ರೆಕಾರ್ಡಿಂಗ್ ಎಲ್ಲ ಆಗಿದೆ. ಈ ಗಲಾಟೆ ಆಗಿ ಅಲ್ಲಿ ವೀರಸಂದ್ರ ಮತ್ತೆ ನಮ್ಮ ಕಮಸಂದ್ರ ಮತ್ತೆ ಅನಂತ್ ನಗರ ಅಂತ ಹೇಳಿ ಒಂದು ರೋಡ್ ಇದೆ. ಆ ರೋಡಲ್ಲಿ ಹೋಗುವಂತ ಸಂದರ್ಭದಲ್ಲಿ ಇವನು ಗಾಡಿ ಹತ್ತಿದ್ದಾನೆ. ಗಾಡಿ ಹತ್ತಿದಾಗ ಅವನು ಫುಲ್ ಜಗಳ ಆಗಿ ಅವನ 1 ಕಿಲೋಮೀಟರ್ 4 ಕಿಲೋಮೀಟರ್ ಗಂಟ ಗಾಡಿ ಓಡಿಸ್ಕೊಂಡು ಹೋಗಿದ್ದಾನೆ. ಅವನಿಗೆ ಯಾವತ್ತು ಗಾಡಿ ಬಿಟ್ಟಿಲ್ವೋ ಅದಕ್ಕೆ ಫಸ್ಟ್ ಅಲ್ಲಿ ಒಂದು ಮರಕ್ಕೆ ಅವನ್ನ ಲೆಫ್ಟ್ ಸೈಡ್ ಇಂದ ಹೋಗಿ ಮರಕ್ಕೆ ಜಡ್ಜ್ ಮಾಡಿದ್ದಾನೆ. ಅಲ್ಲಿಂದ ತಿರ್ಗಾ ಸ್ವಲ್ಪ ಮುಂದೆ ಹೋಗಿ ತಿರ್ಗಾ ಕಾಂಪೌಂಡ್. ಉಡುಪಿಯಲ್ಲಿ ಪುಟ್ಟಯ್ಯ ಶೆಟ್ಟಿಯವರ ಮನೆಯ ಆವರಣದಲ್ಲಿ ಚಿರತೆ ಓಡಾಟ ಮಾಡುವ ವಿಡಿಯೋ ಭಯವನ್ನ ಹುಟ್ಟಿಸಿದೆ. ಇತ್ತೀಚಿನ ದಿನಗಳಲ್ಲಿ ನಡೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹೆಚ್ಚಾಗಿದೆ ಚಿರತೆಯ ಆ ಒಂದು ಓಡಾಟ. ಸಂಜೆ ಹಾಗೂ ರಾತ್ರಿಯ ವೇಳೆಯಲ್ಲಿ ಇಲ್ಲಿನ ಜನರು ತಿರುಗಾಡೋದಕ್ಕೂ ಕೂಡ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರು ಅರಣ್ಯ ಇಲಾಖೆಗೆ ಚಿರತೆಯನ್ನ ಹಿಡಿಯುವಂತೆ ಒತ್ತಾಯಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬೃಹತ್ ಪ್ರತಿಭಟನೆಗೆ ಪ್ಲಾನ್ ಮಾಡಲಾಗಿದೆ. ರಾಜ್ಯಪಾಲರ ಮೇಲೆ ಕಾಂಗ್ರೆಸ್ ಶಾಸಕರ ದಬ್ಬಾಳಿಕೆ ಹಾಗೂ ಸಚಿವ ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ದುರಂತ ತಪ್ಪಿದೆ. ಸಾಧನಮಂಗಲ ಬಳಿ ಬಿಎಂಟಿಸಿ ಬಸ್ಗೆ ರೈಲು ಡಿಕ್ಕಿ ಹೊಡೆದು ಬಸ್ನ ಹಿಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಇನ್ನು ಬಸ್ನಲ್ಲಿದ್ದಂತಹ ಕಂಡಕ್ಟರ್ಗೆ ಗಂಭೀರ ಗಾಯವಾಗಿದ್ದು ಬಿಎಂಟಿಸಿ ಬಸ್ ಚಾಲಕನ ಅಜಾಗರೂಕತೆಯಿಂದ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ದ್ವೇಷ ಭಾಷಣ ತಾರಕಕ್ಕೇರ್ತಾ ಇದೆ. ಪ್ರತಿಬಂಧಕ ವಿಧೇಯಕ ಜಾರಿಗೆ ಸಿದ್ಧತೆ ಹಿನ್ನೆಲೆ ವಿಶ್ವ ಹಿಂದೂ ಪರಿಷತ್ನಿಂದ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ವಿಧಾನಮಂಡಲದಲ್ಲಿ ಅಂಗೀಕೃತವಾಗಿರುವಂತಹ ವಿಧೇಯಕಕ್ಕೆ ಅಂಕಿತ ಹಾಕದಂತೆ ಮನವಿ ಮಾಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಕಾರ್ಯದರ್ಶಿ ದೇವವ್ರತ್ ರಾವತ್ ನೇತೃತ್ವದಲ್ಲಿ ಭೇಟಿ ನೀಡಿದ್ದು ಮನವಿ ಕೂಡ ಸಲ್ಲಿಸಿದ್ದಾರೆ. 77 ವರ್ಷ ಕಳೆದರೂ ಕೂಡ ನಮ್ಮ ದೇಶದ ಪ್ರತಿಪಕ್ಷ ಆಡಳಿತ ವ್ಯವಸ್ಥೆ ಒಗ್ಗಿಕೊಂಡಿಲ್ಲ. ವಿಪಕ್ಷ ದೇಶದ ವಿರುದ್ಧ ನಡೆದುಕೊಳ್ಳುತ್ತೆ ಅಂತ ವಿಧಾನ ಪರಿಷತ್ನ ಸದಸ್ಯ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಆಡಳಿತ ಪಕ್ಷದ ಸದಸ್ಯರೇ ರಾಜ್ಯಪಾಲರಿಗೆ ಎಚ್ಚರಿಕೆ ನೀಡುವ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ. ಇನ್ನು ಶಿಡ್ಲಘಟ್ಟ ರಾಜೀವ್ಗೌಡ ಮಹಿಳೆಗೆ ಅವಹೇಳನ ಮಾಡಿ 15 ದಿನ ಆಗಿದ್ರೂ ಕೂಡ ಬಂಧನ ಆಗಿಲ್ಲ. ಹೀಗಾಗಿ ದುರಂತದ ಪರಿಸ್ಥಿತಿಗೆ ಕರ್ನಾಟಕದ ಆಡಳಿತ ವ್ಯವಸ್ಥೆ ತಲುಪಿದೆ ಅಂತ ಎನ್ ರವಿಕುಮಾರ್ ಕಿಡಿಕಾರಿದ್ದಾರೆ. ಭಾರತ ಇತ್ತೀಚೆಗೆ ಒಂದು ಬಲಿಷ್ಠ ರಾಷ್ಟ್ರವಾಗಿ
ಹೊರಹೊಮ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿಯನ್ನ ತರ್ತಾ ಇದೆ. ಆದರೆ ನಮ್ಮ ದೇಶದ ದುರ್ದೈವ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ 77 ವರ್ಷಗಳು ಸಂದ್ರೂ ಕೂಡ ನಮ್ಮ ದೇಶದ ಪ್ರತಿಪಕ್ಷ ಆಡಳಿತದ ಇವತ್ತಿನ ವ್ಯವಸ್ಥೆಗೆ ಒಗ್ಗಿಕೊಳ್ತಾ ಇಲ್ಲ. ಆಡಳಿತ ಪ್ರಬಲ ಆಗೋದಕ್ಕೆ, ಸುಶಾಸನ ಜಾರಿ ಆಗೋದಕ್ಕೆ ನಮ್ಮ ದೇಶದ ಪ್ರತಿಪಕ್ಷವೇ ಅಡ್ಡಗಾಲಾಗಿ ಇವತ್ತು ಒಂದ್ ರೀತಿ ದೇಶದ ವಿರುದ್ಧವಾಗಿ ನಡ್ಕೊಳ್ತಾ ಇರತಕ್ಕಂಥದ್ದು ಬಹಳ ಚಿಂತನಾತ್ಮಕವಾಗಿರ್ತಕ್ಕಂಥ ವಿಚಾರ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ತೆಗೆದುಕೊಳ್ಳಿ, ರಾಹುಲ್ ಗಾಂಧಿಯವರು ವಿದೇಶದಲ್ಲಿ ಹೋಗಿ ಭಾರತದ ವಿರುದ್ಧ ಅವಹೇಳನದ ಮಾತುಗಳನ್ನ ಆಡ್ತಾ ಇರತಕ್ಕಂಥದ್ದು ಇವತ್ತು ಕೂಡ ನೋಡ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಗವರ್ನರ್ ಅವರು ಭಾಷಣವನ್ನ ಮಾಡಿ ವಾಪಸ್ ಹೋಗ್ತಾ ಇರ್ತಕ್ಕಂಥ ಉಡುಪಿ ತಾಲೂಕಿನ ಕೋಡಿಬೆಂಗ್ರೆ ಅಳಿವೆ ಬಾಗಿಲು ಬಳಿ ಟೂರಿಸ್ಟ್ ಬೋಟ್ ಮುಗಿಸಿ ಬಿದ್ದು ಇಬ್ಬರು ಮೃತಪಟ್ಟಿದ್ದಾರೆ. ಬೋಟ್ನಲ್ಲಿ ರೈಡ್ ಮಾಡಲು 15 ಮಂದಿ ಪ್ರವಾಸಿಗರು ಹೋಗಿದ್ರು. ಸಮುದ್ರದಲ್ಲಿ ಅಲೆಗಳ ಅಬ್ಬರಕ್ಕೆ ಸಿಲುಕಿ ಬೋಟ್ ಮುಗಿಸಿ ಬಿದ್ದಿದೆ. ಇಬ್ಬರು ಮೃತಪಟ್ಟಿದ್ದು, ಹಲವರು ಅಸ್ವಸ್ಥರಾಗಿದ್ದಾರೆ. ತಕ್ಷಣ ಪ್ರವಾಸಿಗರ ರಕ್ಷಣೆಗೆ ಸ್ಥಳೀಯರು ಧಾವಿಸಿದ್ದು ಸಮುದ್ರ ಪಾಲಾಗಿದ್ದಂತಹ ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ. ತೋರಿಸ್ತಾ ಇರತಕ್ಕಂಥ ಆಂತರಿಕ ಭದ್ರತೆಯ ಬಗ್ಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರದಿಂದ ನಾವೆಲ್ಲ ಇಂದು ನಿರ್ಭೀತರಾಗಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿವಿ ಸದಾನಂದಗೌಡರು ಹೇಳಿದ್ದಾರೆ. ಆದರೆ ನಮಗೆ ಬಾಹ್ಯ ಶಕ್ತಿಗಳಿಂದಲೇ ಹೆಚ್ಚು ಆತಂಕ ಇದೆ. ನಾವು ದೇಶದ ಜನ ಪ್ರಧಾನಿ ಜೊತೆ ಹೆಜ್ಜೆ ಹಾಕಬೇಕಂತ ಡಿವಿ ಸದಾನಂದಗೌಡರು ಹೇಳಿದ್ದಾರೆ. ಆದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಆಡಳಿತ ನಮ್ಮಲ್ಲಿ ಇರುವಂತದ್ದು. ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂತದ್ದು. ಇಲ್ಲಿ ಹಣ ಕಲೆಕ್ಷನ್ ಮಾಡೋದು, ಇದನ್ನು ಬೇರೆ ಬೇರೆ ಕಡೆ ಕಳಿಸಿಕೊಡುವಂತದ್ದು ನಾವೆಲ್ಲ ನೋಡಿದ್ದೀವಿ. ಆಂಧ್ರ ಪ್ರದೇಶದ ಚುನಾವಣೆ ಇರಬಹುದು, ಅಥವಾ ಹಿಮಾಚಲ ಪ್ರದೇಶದ ಚುನಾವಣೆ ಇರಬಹುದು, ಮಹಾರಾಷ್ಟ್ರ ಚುನಾವಣೆಗೆ ಒಂದು ರೀತಿಯಲ್ಲಿ ಎಟಿಎಂ ಆಗಿ ಕರ್ನಾಟಕವನ್ನ ಮಾಡಿ ಅಲ್ಲಿಂದ ಹಣ ದೋಚಿ ಕಳಿಸಿಕೊಡುವಂತದ್ದು ನಾವು ಕಂಡಿದ್ದೇವೆ. ಬಹುಶಃ ಆ ಸಂದರ್ಭದಲ್ಲಿ ಕಲೆಕ್ಷನ್ ಮಾಡಿದ್ದು ಇದು ಬಹುಶಃ ಎಲ್ಲೋ ಒಂದು ಕಡೆ ತಗೊಂಡೋಗ್ಲಿಕ್ಕೆ ಆಗದೆ ಈ ಹಂತಕ್ಕೆ ಬಂದಿರಬಹುದೇನೋ ಅಂತ ಹೇಳುವಂತ ಸಂಶಯ ಇದೆ. ಆದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಆಡಳಿತ ನಮ್ಮಲ್ಲಿ ಇರುವಂತದ್ದು. ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂತದ್ದು. ಬೆಂಗಳೂರಿನಲ್ಲಿ ನಡೆದಿದ್ದ ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತನಿಖೆ ವೇಳೆ ಆರೋಪಿ ಕರ್ನಲ್ ಕುರೈ ಸ್ಫೋಟಕ ಮಾಹಿತಿಯನ್ನು ಬಾಯಿಟ್ಟಿದ್ದಾನೆ. ಶರ್ಮಿಳಾ ಮೇಲೆ ವಿಕೃತಿ ಮನಸ್ಥಿತಿ ಹೊಂದಿದ್ದ ಕರ್ನಲ್ ಕುರೈ 1.5 ತಿಂಗಳಿನಿಂದ ಫಾಲೋ ಮಾಡುತ್ತಿದ್ದ. ಟೆರೆಸ್ ಮೇಲೆ ಹೋಗೋದು, ಬಸ್ ನಿಲ್ದಾಣದಲ್ಲಿ ಕಾಯ್ತಿದ್ದ. ಇನ್ನು ಮನೆಗೆ ನುಗ್ಗಿ ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಕುರೈ ಪ್ರತಿರೋಧ ಒಡ್ಡಿದಾಗ ಹಲ್ಲೆ ಮಾಡಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದ. ಬಳಿಕ ಹಾಸಿಗೆ ಮೇಲೆ ಬೆಂಕಿ ಹಾಕಿ ಸ್ಲೈಡ್ ಡೋರ್ ಮೂಲಕ ಎಸ್ಕೇಪ್ ಆಗಿದ್ದಂತೆ. ಜಿಬಿಎ ಚುನಾವಣೆಗೆ ಭರ್ಜರಿ ತಯಾರಿಯನ್ನು ನಡೆಸಲಾಗ್ತಾ ಇದೆ. 369 ವಾರ್ಡ್ಗಳಲ್ಲಿ 88.9 ಲಕ್ಷ ಮತದಾರರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ವಾರ್ಡ್ ವಿಂಗಡಣೆಯಿಂದ ಮತದಾರರ ಸಂಖ್ಯೆಯಲ್ಲಿ ಅಸಮಾನತೆ ಎದುರಾಗಿದೆ. ಕೆಲ ವಾರ್ಡ್ಗಳಲ್ಲಿ ಅಧಿಕ ಮತದಾರರು, ಕೆಲ ವಾರ್ಡ್ಗಳಲ್ಲಿ ಕಡಿಮೆ ಮತದಾರರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೂರ್ವ ವಲಯದ ಕೊತ್ತನೂರು ವಾರ್ಡ್ನಲ್ಲಿ 10,926 ಮತದಾರರಿದ್ರೆ, ಪಶ್ಚಿಮ ವಲಯದ ಆರ್ಆರ್ ನಗರ ವಾರ್ಡ್ನಲ್ಲಿ 49,530 ಮತದಾರರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿಯ ಖಾನಾಪುರದಲ್ಲಿ 400 ಕೋಟಿ ರಾಬರಿಯಾಗಿದ್ದು ಎಂಎಲ್ಸಿ ಎನ್ ರವಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇದರ ಹಿಂದೆ ವಿರಾಟ್ ವಿಶಾಲ್ ನಾಯ್ಡು ಇದ್ದಾರೆ. ಸೈಯದ್ ಹಜಾರೆ ಬಿಸಿನೆಸ್ ನಡೆಸ್ತಾ ಇದ್ದು ಅವರ ಲಾರಿ ಮೂಲಕವೇ ಹಣ ಕಳಿಸಿದ್ದಾರೆ. ನಾಸಿಕ್, ಗೋವಾ, ಕರ್ನಾಟಕ ಮೂಲಕ ತಿರುಪತಿಗೆ ಹಣ ಕಳಿಸ್ತಾ ಇದ್ರು. ಈ 400 ಕೋಟಿ ಹಣ ಕಾಂಗ್ರೆಸ್ಗೆ ಸೇರಿದ್ದು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ಅಂತ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿದ್ದಾರೆ. ಮನರೇಗಾ ಯೋಜನೆಯ ಹೆಸರು ಬದಲಾವಣೆ ಹಾಗೂ ಯೋಜನೆಯಲ್ಲೂ ಸಾಕಷ್ಟು ಬದಲಾವಣೆ ಮಾಡುವುದನ್ನು ಖಂಡಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ. ಇದರ ಭಾಗವಾಗಿ ರಾಜ್ಯದಲ್ಲೂ ಕೂಡ ಬೃಹತ್ ಪ್ರತಿಭಟನೆ ನಾಳೆ ನಡೆಯಲಿದೆ. ಎಲ್ಲಾ ಜಿಲ್ಲಾ ಕೇಂದ್ರ ಸೇರಿದಂತೆ ರಾಜ್ಯದ ಎಲ್ಲಾ ಕಡೆ ಪ್ರತಿಭಟನೆಯ ಜೊತೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಪಾಳೆಯ ಮುಂದಾಗಿದೆ.
ಬರ್ತಾರೆ ಅಂತ ನಾಳೆ ಪ್ರಾಡಕ್ಟ್ ಪಾರ್ಕ್ ಅಲ್ಲಿ ಹೊರಗೆ ಇದೆ ಎಲ್ಲ ಬರ್ತಾರೆ. ರಾಷ್ಟ್ರೀಯ ನಾಯಕರು ಯಾರು ಬರಲ್ವಾ ಸರ್? ಯಾರೆಲ್ಲ ಬರ್ತಾರೆ ಅಂತ ನಾಳೆ ಪ್ರಾಡಕ್ಟ್ ಪಾರ್ಕ್ ಅಲ್ಲಿ ಹೊರಗೆ ಇದೆ ಎಲ್ಲ ಬರ್ತಾರೆ. ಇನ್ನು ನಾಳೆಯ ಪ್ರತಿಭಟನೆ ಹಾಗೂ ರಾಜಭವನ ಚಲೋ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಡಿಕೆ ಶಿವಕುಮಾರ್, ಬಿಜೆಪಿ ಕಚೇರಿ ಬೇಡ ಅಂತ ರಾಜಭವನ ಚಲೋ ಇಟ್ಕೊಂಡಿದ್ದೇವೆ. ವಿಧಾನಸಭೆಯಲ್ಲಿ ಮನರೇಗಾ ಚರ್ಚೆ ವಿಚಾರ ಬೃಹತ್ ಪ್ರತಿಭಟನೆ ಪ್ಲಾನ್ ಮಾಡಲಾಗಿದೆ. ಕಾಯ್ದೆ ವಾಪಸ್ಸು ತೆಗೆದುಕೊಳ್ಳುವವರೆಗೆ ಹೋರಾಟವನ್ನ ಮಾಡ್ತೀವಿ ಅಂತ ಕಿಡಿಕಾರಿದ್ದಾರೆ. ನಾಳೆ ಬೆಳಗ್ಗೆ ರಾಜಭವನ್ಗೆ ಚಲೋ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ. ಇದಾದ ಮೇಲೆ ಪ್ರತಿ ತಾಲೂಕಿನಲ್ಲೂ ಕೂಡ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆ ಕೂಡ ಹಮ್ಮಿಕೊಂಡು ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಿಕ್ಕೆ ಈಗಾಗಲೇ ನಾವು ಮಾರ್ಗದರ್ಶನವನ್ನ ನಮ್ಮೆಲ್ಲ ಪ್ರಜಾಪ್ರತಿನಿಧಿಗಳಿಗೆ, ಪಂಚಾಯತ್ ಸದಸ್ಯರಿಗೆ ಮತ್ತು ಮುಖಂಡರುಗಳಿಗೆ ನಾವು ನೀಡಿದ್ದೇವೆ. ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿ ಕೋಸ್ಟಲ್ ಗಾರ್ಡ್ಸ್ 3 ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ. ಚಿತ್ರದುರ್ಗದಿಂದ 21 ಜನ ಸ್ನೇಹಿತರು ಗೋಕರ್ಣಕ್ಕೆ ಪ್ರವಾಸಕ್ಕೆ ಹೋಗಿದ್ರು. ಈ ವೇಳೆ ಈಜಾಡೋದಕ್ಕೆ 6 ಜನ ಸಮುದ್ರದಲ್ಲಿ ಇಳಿದಿದ್ರು. ನೀರಿನ ಸೆಳೆತಕ್ಕೆ 3 ನೀರಿನಲ್ಲಿ ಮುಳುಗಿದ್ದಾರೆ. ತಕ್ಷಣ ಲೈಫ್ ಗಾರ್ಡ್ಸ್ ನೀರಿಗೆ ಧುಮುಕಿ ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ. ಶಿವಮೊಗ್ಗದ ಗರ್ತಿಕೆರೆಯಲ್ಲಿ ಲಾಂಗ್ ಹಿಡಿದು ಯುವಕ ಹುಚ್ಚಾಟ ಮೆರೆದಿದ್ದಾನೆ. ಕುಡಿದ ಮತ್ತಿನಲ್ಲಿ ಮನೆಯಿಂದ ಲಾಂಗ್ ತಂದು ಹೈಡ್ರಾಮಾ ಆಡಿದ್ದಾನೆ. ಸಾರ್ವಜನಿಕ ಸ್ಥಳದಲ್ಲಿ ರೌಡಿಸಂ ಮಾಡಿದ್ದು ಸಚಿನ್ ಎಂಬಾತನ ಮೇಲೆ ಲಾಂಗ್ ಬೀಸಿದ್ದಾನೆ. ಗಾಯಾಳು ಸಚಿನ್ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾನೆ. ರಾಜ್ಯದಲ್ಲಿರುವಂತಹ ಬಾಂಗ್ಲಾ ನುಸುಳುಕೋರರನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳಿತಾ ಇದ್ದಂತೆ ಕೇಂದ್ರ ಗೃಹ ಸಚಿವರಿಗೆ ಶಾಸಕ ಯತ್ನಾಳ್ ಪತ್ರವನ್ನ ಬರೆದಿದ್ದಾರೆ. ಬಾಂಗ್ಲಾ ನಿವಾಸಿಗಳನ್ನ ಕೂಡಲೇ ಗಡೀಪಾರುಗೊಳಿಸುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸುವುದಕ್ಕೆ ಮನವಿಯನ್ನ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯದಿಂದ ಕರ್ನಾಟಕ ಬಾಂಗ್ಲಾ ನಿವಾಸಿಗಳು ತವರೂರಾಗಿ ಹೋಗಿದೆ. ಹೀಗಾಗಿ ರಾಜ್ಯದೆಲ್ಲೆಡೆ ಬಾಂಗ್ಲಾ ನಿವಾಸಿಗಳು ಅಕ್ರಮವಾಗಿ ನೆಲೆಸಿದ್ದಾರೆ ಅಂತ ಪತ್ರವನ್ನ ಬರೆಯಲಾಗಿದೆ. ಶಾಸಕ ಯತ್ನಾಳ್ ಪತ್ರವನ್ನ ಬರೆದಿದ್ದಾರೆ. ಗಣಿನಾಡು ಬಳ್ಳಾರಿಯಲ್ಲಿನ ರಕ್ತ ರಾಜಕೀಯದ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಜನಾರ್ದನ್ ರೆಡ್ಡಿ, ಇವತ್ತು 20 ವರ್ಷಗಳ ಹಿಂದೆ ಬಿಹಾರ, ಉತ್ತರ ಪ್ರದೇಶದಲ್ಲಿ ಇಂತಹ ಘಟನೆ ಕೇಳ್ತಿದ್ವಿ. ಆದರೆ ಶಾಂತಿ ಬೇಡಾದಂತಹ ಕರ್ನಾಟಕದಲ್ಲಿ ಇವತ್ತು ಗುಂಡಾರಾಜ್ಯ ಆಗಿದೆ. ನನ್ನ ಮೇಲೆ ಗುಂಡಿನ ದಾಳಿ ಮಾಡಿದ್ರು, ಇನ್ನು ಶಾಸಕರು ಅವರ ಬೆಂಬಲಿಗರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿಯಲ್ಲಿ ಗೂಂಡಾಗಿರಿ, ಒಬ್ಬ 26 ವರ್ಷದ ಯುವಕನ ಕೊಲೆ, ರಕ್ತಪಾತ, ಒಬ್ಬ ಶಾಸಕ, ಗಂಗಾವತಿ ಶಾಸಕರಾಗಿರುವಂತಹ ನನ್ನ ಮನೆ ಮೇಲೇನೆ ಪ್ರೈವೇಟ್ ಗನ್ಮೆನ್ಗಳಿಂದ ಫೈರಿಂಗ್ ಮಾಡಿರುವಂತಹ ಒಂದು ಘಟನೆ. ಇವತ್ತು 20-30 ವರ್ಷಗಳ ಹಿಂದೆ ನಾವೆಲ್ಲೋ ಒಂದು ಬಿಹಾರ, ಉತ್ತರ ಪ್ರದೇಶದಲ್ಲಿ ಕೇಳ್ತಾ ಇರುವಂತಹ ಒಂದು ಘಟನೆಗಳು ಶಾಂತಿಗೆ ಬೀಡಾಗಿರುವಂತಹ ಕರ್ನಾಟಕದಲ್ಲಿ ಇವತ್ತು ಈ ಗೂಂಡಾ ರಾಜ್ಯ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಬಳ್ಳಾರಿಯಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ವಿಚಾರ ಆಗಿರಬಹುದು. ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರುವಂತಹ ಒಬ್ಬ ಶಾಸಕನಿಗೆ ರಕ್ಷಣೆ ಬೇಕು ಅಂತ ಕೇಳಿದಾಗ ಈ ಕರ್ನಾಟಕ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇರಾನ್ನಿಂದ, ಅಮೆರಿಕದಿಂದ ಸೆಕ್ಯೂರಿಟಿ ತಗೊಂಡು ಬರಲಿ ಅಂತ ಹೇಳೋದ್ರ ಮೂಲಕ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿರುವಂತಹ ಈ ರಾಜ್ಯದ ಉಪಮುಖ್ಯಮಂತ್ರಿ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಸಾಮಾನ್ಯ ಜನರಿಗೆ ಕಾರು ಹಾಗೂ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿ 3 ಜನ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಎಸ್ಪಿ ಅಶೋಕ್ ಕೆವಿ, ಶಿರಾ ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗುವಂತಹ ಮಾರ್ಗದಲ್ಲಿ ಅಪಘಾತ ನಡೆದಿತ್ತು. ಕೂಡಲೇ ನಮ್ಮ ಹೈವೇ ಪೆಟ್ರೋಲ್ ಬೀಟ್ನವರು ಸ್ಥಳಕ್ಕೆ ಹೋಗಿದ್ದಾರೆ. ಕಾರ್ನಲ್ಲಿ ಒಟ್ಟು 7 ಜನ ಇದ್ರು ಅಂತ ಮಾಹಿತಿ ಇತ್ತು. ಅದರಲ್ಲಿ 3 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 400 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾರವಾರದಲ್ಲಿ ಮಾತನಾಡಿದಂತಹ ಅವರು, ಬಿಜೆಪಿಯವರು ಅಸಹಾಯಕರಾಗಿ ಕಾಂಗ್ರೆಸ್ ಮೇಲೆ ಹಾಕ್ತಿದ್ದಾರೆ. ಕೇಂದ್ರದ ಬಳಿ ಇಡಿ, ಐಟಿ ಇದ್ರೂ ನಿಷ್ಕ್ರಿಯರಾಗಿದ್ದಾರೆ. ಬಿಜೆಪಿ ಸರ್ಕಾರ ಈ ದೇಶ ನಡೆಸ್ತಾ ಇದ್ದೀರಾ ಇಲ್ವೋ ಅಂತ ಮಂಕಾಳ ವೈದ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾವು ಅಸಹಾಯಕರಾಗಿದ್ದೇ ಎಂದು ಒಪ್ಪಿಕೊಳ್ಳಲಿ, ಅದು ಬಿಟ್ಟು ಕಾಂಗ್ರೆಸ್ ಮೇಲೆ ಹಾಕುವುದಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಮಂಕಾಳ ವೈದ್ಯ ವಾಗ್ದಾಳಿ ಮಾಡಿದ್ದಾರೆ. ದೇಶದಲ್ಲೇ ಫಸ್ಟ್ ರಾಬ್ರಿ ಅಂದ್ರೆ ಆದದ್ದಾದ್ರೆ ಅಷ್ಟು ದೊಡ್ಡದು ಆಗಲಿಲ್ಲ ಅಂದೇಳಿ ನಮ್ಮ ಯಾರು ಬೆಳಗಾವಿ SP ಅವರೇ ಡೀಟೇಲ್ಸ್ ಕೊಟ್ಟರೆ ಆದದ್ದಾದ್ರೆ ನಳಿ ಕಾಂಗ್ರೆಸ್ನವ್ರದ್ದು ನಳಿ ಇವ್ರು BJP ಅವ್ರು ಹೇಳ್ತಾ ಇದಾರಲ್ಲ, ಇವ್ರ ಹತ್ರ ಏನು ಇಡಿ, ಇನ್ಕಮ್ ಟ್ಯಾಕ್ಸು
ಅಥವಾ ಇವ್ರ ಹತ್ರ ಆ ಇದಿಲ್ವಾ, ಶಕ್ತಿ ಇಲ್ಲೇನ್ರಿ, ಕಳ್ಕೊಂಡಿದ್ ನಿಷ್ಕ್ರಿಯ ಆಗಿದ್ಯಾ ಬಿಜೆಪಿ ಗೌರ್ಮೆಂಟ್? ಈ ದೇಶ ನಡೆಸ್ತಾ ಇದಾರೆ? ಇಲ್ಲ ಒಪ್ಪಿಕೊಳ್ಳಿ, ನಾವು ಅಸಹಾಯಕರು, ನೀವು ಅದು ಕಾಂಗ್ರೆಸ್ನವ್ರದ್ದು ಬಿಜೆಪಿಯವ್ರದ್ದು ಯಾರು ಏನ್ ಬೇಕಾದ್ರೆ ಮಾಡಿ ಅಂತೇಳಿ ಲೂಟಿ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಹಂಗಾದ್ರೆ ಇವ್ರ ಹತ್ರ ಸಾಧ್ಯ ಆಗುದಿಲ್ವಾ? ನಾಚಿಕೆ ಆಗ್ಬೇಕಿದೆಲ್ಲ. ಇದೆಲ್ಲ ಏನು ಹೊರಗೆ. ಪೌರಾಯುಕ್ತಿಗೆ ರಾಜೀವ್ ಗೌಡ ಧಮಕಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ರಾಜೀವ್ ಗೌಡ ಎಲ್ಲೋ ತಲೆಮರೆಸಿಕೊಂಡಿದ್ದಾರೆ, ಅವರ ಜಾಡು ಪತ್ತೆಯಾಗಿತ್ತು, ಆದರೆ ಎಸ್ಕೇಪ್ ಆಗಿದ್ದಾರೆ. ಇನ್ನು ಮಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಚಾಲಕ ಅವರನ್ನ ಬಿಟ್ಟು ಪರಾರಿಯಾಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಂಗಳೂರಿನಲ್ಲಿ ಎಲ್ಲಿ ವಾಸ ಇದ್ರು, ಯಾರ ಜೊತೆ ಇದ್ರು ಅಂತ ಪತ್ತೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಮೇಲೆ ಅವರು ಮಂಗಳೂರಿನಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂತು. ತಕ್ಷಣ ಅವರು ಅಲ್ಲಿಂದ ಕೂಡ ಪರಾರಿಯಾಗಿದ್ದಾರೆ. ಅಲ್ಲಿ ಅವರ ವಾಹನವನ್ನ ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟಿರುವಂತಹ ಮಾಹಿತಿ, ಅವರ ವಾಹನ ಚಾಲಕರು ಅಲ್ಲಿ ಹೋಗಿ ನಿಲ್ಲಿಸಿ ಅಲ್ಲಿಂದ ಅವರು ನಿರ್ಗಮಿಸಿರುವಂತದ್ದು ಸಿಸಿಟಿವಿ ಮುಖಾಂತರ ಲಭ್ಯ ಆಗಿದೆ. ಮತ್ತೆ ನಂತರ ಅಲ್ಲಿ ಕೂಡ ಅವರು ಎಲ್ಲಿ ವಾಸ ಇದ್ರು, ಎಲ್ಲಿ ಯಾರ ಜೊತೆ ಇದ್ರು ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರು ಪೊಲೀಸ್ ಇಲಾಖೆಯವರ ನಿರಂತರ ಪ್ರಯತ್ನದ ನಡುವೆ ಕೂಡ ಅವರು ಸಿಗ್ತಾ ಇಲ್ಲ. ಆದರೆ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ನ್ಯಾಯಾಲಯ ಕೂಡ ಅವರ ಬೇಲ್ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಅದರಿಂದ ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಅದಕ್ಕೆ ನಾನು ಈ ಒಂದು ವೇದಿಕೆಯಲ್ಲೇ ಬಹಳ ಸ್ಪಷ್ಟವಾಗಿ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲರಿಗೂ ಇನ್ನು 400 ಕೋಟಿ ರಾಬರಿ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಕೋಲಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್, ದುಡ್ಡು ಯಾರದ್ದು, ಅದರಲ್ಲಿ ಕಾಂಗ್ರೆಸ್ ಅಂತ ನೋಟ್ ಮೇಲೆ ಬರೆದಿದೆಯಾ, ಆಪಾದನೆ ಮಾಡೋದಕ್ಕೆ ಸರಿಯಾದ ದಾಖಲೆ ಇರಬೇಕಲ್ವಾ, ಈಗೇನು ಎಲೆಕ್ಷನ್ ನಡೀತಾ ಇದೆಯಾ, ತನಿಖೆ ನಡೀತಾ ಇದೆ, ನಡೀಲಿ ನೋಡೋಣ ಅಂತ ಹೇಳಿದ್ದಾರೆ. ಗಣರಾಜ್ಯೋತ್ಸವದ ದಿನವೇ ಮತ್ತೊಂದು ರೋಡ್ ರೇಜ್ ಪ್ರಕರಣ ಬೆಳಕಿಗೆ ಬಂದಿದೆ. ಸಿಗ್ನಲ್ ದಾಟಿ ಕಾರಿಗೆ ಡಿಕ್ಕಿ ಹೊಡೆಯೋದಕ್ಕೆ ಬೈಕ್ ಸವಾರ ಬಂದಿದ್ದ. ಇದನ್ನ ಕೇಳಿದ್ದಕ್ಕೆ ಕಾರು ಚಾಲಕನ ಮೇಲೆಯೇ ಆವಾಜ್ ಹಾಕಿದ್ದಾನೆ. ಅಷ್ಟೇ ಅಲ್ಲದೆ ಕಾರು ಚಾಲಕನ ಮೇಲೆ ಹಲ್ಲೆ ಮಾಡೋದಕ್ಕೆ ಪುಂಡ ಮುಂದಾಗಿದ್ದಾನೆ. ಇನ್ನು ಘಟನೆಯ ಬಗ್ಗೆ ಕಾರು ಚಾಲಕ ವಿಡಿಯೋ ಸಮೇತ ಟ್ವೀಟ್ ಮಾಡಿದ್ದಾನೆ. ಹೊಗೆದಷ್ಟು ಬೆಳಗಾವಿಯ 400 ಕೋಟಿ ದರೋಡೆ ರಹಸ್ಯ ಬಯಲಾಗ್ತಾ ಇದೆ. ರಾಬರಿ ಹಣದ ಹಿಂದೆ ರಾಜಕೀಯ ವ್ಯಕ್ತಿ ನಂಟಿರುವಂತಹ ಅನುಮಾನ ಮೂಡಿದೆ. ಅನಾಮಿಕ ಗುಜರಾತ್ ರಾಜಕಾರಣಿ ಬ್ಲಾಕ್ ಆ್ಯಂಡ್ ವೈಟ್ ದಂಧೆ ಮಾಡ್ತಿದ್ನ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಡಿಯೊಂದು ವೈರಲ್ ಆಗಿದ್ದು ಹಲವು ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ. ಉಡುಪಿಯ ಖ್ಯಾತ ಕಲಾವಿದ ಮಹೇಶ್ ಮರ್ಣೆ ಕಲಾಕೃತಿಗೆ ಪ್ರಧಾನಿ ಮೋದಿ ಅವರು ಫಿದಾ ಆಗಿದ್ದಾರೆ. ಪ್ರಧಾನಮಂತ್ರಿ ಅವರು ಉಡುಪಿಗೆ ಆಗಮಿಸುವ ಸಂದರ್ಭದಲ್ಲಿ ಅಶ್ವತ್ಥ ಮರದ ಎಲೆಯಲ್ಲಿ ಮೋದಿಯವರ ಭಾವಚಿತ್ರವನ್ನ ಮಹೇಶ್ ಮರ್ಣೆ ರಚಿಸಿದ್ರು. ಆ ಕಲಾಕೃತಿಗೆ ಇದೀಗ ಪ್ರಧಾನಿಯವರಿಂದ ಮೆಚ್ಚುಗೆಯ ಪತ್ರ ಬಂದಿದೆ. ಕಲಾಕೃತಿ ಮೆಚ್ಚಿಕೊಂಡು ನಿಮ್ಮಂತಹ ಪ್ರತಿಭಾನ್ವಿತ ಯುವಕರು ಭಾರತವನ್ನ ವಿಕಸಿತ ಭಾರತವನ್ನಾಗಿಸುವ ಹಿಂದಿರುವ ಶಕ್ತಿ ಅಂತ ಹೇಳಿದ್ದಾರೆ. ಆಕಸ್ಮಿಕ ಬೆಂಕಿ ಅವಘಡಕ್ಕೆ ಮನೆಯೊಂದು ಸುಟ್ಟು ಕರಕಲಾಗಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಕಾಜೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮದ ಪುಷ್ಪ ಎಂಬುವರಿಗೆ ಸೇರಿದ ಮನೆ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಅದೃಷ್ಟವಶಾತ್ ಪುಷ್ಪ ಹಾಗೂ ಮೊಮ್ಮಗ ಹರ್ಷಿತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗೋಕರ್ಣ ಸಮುದ್ರದಲ್ಲಿ ಆಟವಾಡಲು ತೆರಳಿದಂತಹ ಯುವತಿ ನಾಪತ್ತೆಯಾಗಿದ್ದಾಳೆ. ಕೇರಳ ಮೂಲದ ವಿದ್ಯಾರ್ಥಿನಿ ಕಲ್ಯಾಣಿ ನಾಪತ್ತೆಯಾಗಿರುವಂತದ್ದು. ಒಟ್ಟು 12 ಜನ ಕೊಪ್ಪಳದ ಕೆಎಂಸಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಗೋಕರ್ಣ ಪ್ರವಾಸಕ್ಕೆ ಬಂದಿದ್ರು. ನಿನ್ನೆ ಸಂಜೆ ಸಮುದ್ರಕ್ಕೆ ಇಳಿದಿದ್ರು. ಸಮುದ್ರ ಪಾಲಾಗ್ತಾ ಇದ್ದಂತ ಇಬ್ಬರನ್ನ ರಕ್ಷಣೆ ಮಾಡಲಾಗಿತ್ತು. ಆದ್ರೆ ಒಬ್ಬಳು ನಾಪತ್ತೆಯಾಗಿದ್ದಾಳೆ. ಹಾವೇರಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದ್ದು ಶ್ವಾನಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲಾಗ್ತಾ ಇದೆ. ಆದರೆ ಇದನ್ನ ಕಾಟಾಚಾರಕ್ಕೆ ಮಾಡುತ್ತಿರುವಂತಹ ಆರೋಪ ಕೇಳಿ ಬಂದಿದೆ. 1400 ನಾಯಿಗಳ ಪೈಕಿ ಕೇವಲ 40 ದಿನದಲ್ಲಿ ಕೇವಲ 83 ನಾಯಿಗಳಿಗೆ ಅಷ್ಟೇ ಸಂತಾನಹರಣ ಚಿಕಿತ್ಸೆಯನ್ನ ಮಾಡಿದ್ದಾಗಿರುತ್ತೆ.